ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಆಶಾ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮೂರಲ್ಲೂ ಕೂಡ ಗಣೇಶನ ಕೂರಿಸ್ತಾ ಇದ್ದೀವಿ. ಸೊ ಪ್ರತಿ ಹಳ್ಳಿಲೂ ಕೂರಿಸ್ತಾರೆ, ಕೆಲವೊಂದು ಮನೆಗಳಲ್ಲಿ ಕೂರಿಸಲ್ಲ, ಕೆಲವೊಂದು ಮನೆಗಳಲ್ಲಿ ಕೂರಿಸ್ತಾರೆ. ಸೊ ಪ್ರತಿ ಮನೆಯಲ್ಲೂ ಕೂರಿಸ್ತಾರೆ ಅಂತ ಹೇಳಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ, ವಿನಾಯಕ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಗೈಸ್, ಇವತ್ತು ನಮ್ಮ ಮನೆಯಲ್ಲೂ ಕೂಡ ಗೌರಿ ಹಬ್ಬ ಸಾಧಾರಣವಾಗಿ ನಡೀತಾ ಇದೆ. ನಮ್ಮಲ್ಲಿ ನಾವು ಎಡೆ ಇಡ್ತೀವಿ. ಈಗ ಮನೆಯೆಲ್ಲ ಕ್ಲೀನಾಗಿದೆ. ಸೊ ಇನ್ನು ಪೂಜೆ ಮಾಡಿ ಹಬ್ಬದ ತಯಾರಿ ಮಾಡಬೇಕು. ಏನೆಲ್ಲ ಮಾಡ್ತೀನಿ, ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ತಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೈಸ್, ಒಂಥರ ಏನು ಅಂತಂದರೆ, ಮನೆ ತೊಳೆದು ಬಳೆದು ಹೂವು ಇಟ್ಟು ತೋರಣ ಕಟ್ಟಿದ್ರೆ ಹಬ್ಬದ ವೈಬ್ಸು ಬಂದೇ ಹೋಗುತ್ತೆ. ಹಬ್ಬದ ಅಡುಗೆ ಮಾಡೋದು ಸೆಕೆಂಡ್ರಿ ಆದ್ರೂ ಮನೇಲಿ ಹಸಿರು ತೋರಣ ಹೂವು ಎಲ್ಲ ನೋಡಿದ್ರೆ ಒಂಥರ ಏನೋ ಸಖತ್ತು ಡಿಫ್ರೆಂಟಾಗಿರುತ್ತೆ. ಸೊ ಗೈಸ್, ನಮ್ಮ ಒಂದು ಊರಲ್ಲೂ ಕೂಡ ಇವತ್ತು ಎಲ್ಲ ಮಕ್ಕಳು ಸೇರಿ ಗಣೇಶನ ಇಡ್ತಾ ಇದ್ದಾರೆ. ಸೊ ಒಂಥರ ಪುಟ್ಟದಾಗಿ ಚೆನ್ನಾಗಿದೆ. ಸಂಜೆಗೆ ಗಣೇಶನ ಕೂರಿಸೋದು. ಇವಾಗ ಎಲ್ಲ ತಗೊಬರೋದಕ್ಕೆ ಹೋಗಿದ್ದಾರೆ. ಆದಷ್ಟು ಇಡೋದು ವಿಡಿಯೋ ಸಿಕ್ಕಿದ್ರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಈಗ ಹಬ್ಬದ ತಯಾರಿ ಹೇಗೆಲ್ಲ ನಡೆಯುತ್ತೆ ಅಂತ ನಾನು ನಮ್ಮನೇಲಿ ತೋರಿಸ್ತೀನಿ. ಸೊ ಇವಾಗ ಹಬ್ಬಕ್ಕೆ ಹೆಂಗೆ ರೆಡಿ ಮಾಡಿದ್ದೀನಿ ಮನೇಲಿ ಅಂತ ತೋರಿಸ್ತೀನಿ. ಪುಟ್ಟದಾಗ ಒಂದು ರಂಗೋಲಿ ಹಾಕಿದ್ದೀನಿ. ಹಾಗೆ ತುಳಸಿ ಕಟ್ಟೆ ಹತ್ರನೂ ಕೂಡ ಅಲ್ಲಿಂದ ಬಂದು ಮನೆ ಹತ್ರ ಚಿಕ್ಕದೊಂದು ರಂಗೋಲಿ, ಹಾಗೆ ಬಾಗಿಲಿಗೆ ತೋರಣ ಹೂವು. ಗೈಸ್, ಒಂಥರ ಏನೋ ತೋರಣ ಕಟ್ಟಿದ್ರೆ ಡಿಫ್ರೆಂಟ್ ಫೀಲ್ ಇರುತ್ತೆ ಯಾವಾಗಲೂ ಆದರೂ ಅಷ್ಟೇ. ಹಾಗೆ ಇಲ್ಲಿ ದೇವ್ರ ಮನೆಗೆ ಹೂವು ಎಲ್ಲ ಹಾಕಿದ್ದೀನಿ. ದೇವ್ರ ಪೂಜೆ ಎಲ್ಲ ಸಾಮಾನುಗಳು ತೊಳೆದಿಟ್ಟಿದ್ದೀನಿ. ಇನ್ನು ಪೂಜೆ ಮಾಡೋದೊಂದೇ. ನನ್ನ ಬಾಗ್ನದ ಕಾಯಿನ ಆ್ಯಕ್ಚುಲಿ ಇವಾಗಲೇ ಪೂಜೆಗೆ ಹುಡ್ಕೊಳೋದು. ನನಗೆ ತವ್ರ ಮನೇಲಿ ಬಾಗ್ನ ಕೊಟ್ಟಿರ್ತಾರಲ್ಲ, ಆ ಕಾಯಿನ ನಾನು ಇವತ್ತೇ ಬೆಳೆಸೋದು. ಹಾಗೆ ಇಟ್ಕೊಂಡಿರ್ತೀನಿ, ನಾನು ಒಡೆಯಲ್ಲ. ಗೌರಿ ಹಬ್ಬದ ದಿವಸ ನಾನು ಅದನ್ನು ಪೂಜೆಗೆ ಬೆಳೆಸೋದು. ಎಡೆಗಾಗಿರ್ಬೋದು, ಪೂಜೆಗಾಗಿರ್ಬೋದು, ಎಷ್ಟಾಗುತ್ತೋ ಅಷ್ಟನ್ನು ಕೂಡ ನಾನು ಹಬ್ಬದ ದಿವಸನೇ ಬೆಳೆಸೋದು. ನಾನು ಯಾವಾಗಲೂ ಅದೇ ಥರ ಮಾಡ್ಕೊಂಬಂದಿರೋದು, ಅದೇ ಕಂಟಿನ್ಯೂ ಆಗ್ತಾಯಿದೆ. ಮನೆಗೆ ಪೂಜೆ ಮಾಡ್ತೀನಿ ಫಸ್ಟು, ಆಮೇಲೆ ಹಬ್ಬದ ತಯಾರಿ ಎಲ್ಲ ಮಾಡ್ಕೋಬೇಕು. ಹಬ್ಬಕ್ಕೆ ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಸಿಂಪಲ್ಲು, ತುಂಬ ಎಲ್ಲ ವೆರೈಟೀಸನ್ನು ಮಾಡಲ್ಲ. ನನ್ನ ಕೈಲಿ ಆದಷ್ಟು ಮನೇಲಿ ಹಿರಿಯರಿಗೆ ಅಂತ ಗೊತ್ತಿಲ್ಲ, ನಮ್ಮ ಅವರು ಪದ್ಧತಿ ನಡೆಸ್ಕೊಂಬಂದಿದ್ದಾರೆ ಎಡೆ ಇಡೋದನ್ನು. ಸೊ ಅದೇ ಥರ ನಾವು ಕೂಡ ಫಾಲೋ ಅಪ್ ಮಾಡ್ತಾಯಿದ್ವಿ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನನಗೆ ಗೌರಿ ಹಬ್ಬಕ್ಕೆ ಅಂತ ಬಳೆ ಕೊಟ್ಟು ಕಳಿಸಿದ್ರಲ್ಲ, ಆ ಬಳೆನೇ ಇವತ್ತು ಹಾಕೋಂತ ಇದ್ದೀನಿ. ನೋಡಿ, ಏನೊಂಥರ ಚೆನ್ನಾಗಿದೆ. ಸ್ಟೋನ್ಸ್ ಇದೆ, ಮೆರೂನ್ ಕಲರ್ ಬ್ಯಾಂಗಲ್ಲು, ಅದಕ್ಕೆ ಸಿಲ್ವರ್ ಕಲರು ಬೀಡ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಚೆನ್ನಾಗಿದೆ. ನೋಡಿ, ಒಂದೊಂದು ಸಿಂಗಲ್ ಹಾಕೋದಕ್ಕೂ ಚೆನ್ನಾಗಿದೆ ಇದು ಬಳೆ. ಬಟ್ ನಾನು ಪೂರ್ತಿ ಹಾಕಂತೀನಿ ಇವತ್ತು. ನೋಡಿ ಹೆಂಗಿದೆ, ಏನೋ ಒಂಥರ ಡಿಫ್ರೆಂಟ್ ಲುಕ್ ಅಲ್ಲ, ಕೈ ತುಂಬ ಬಳೆ ಇದ್ದರೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಇವಾಗ ಇನ್ನು ಹಬ್ಬದ ತಯಾರಿ ಶುರು ಮಾಡ್ಕೊತೀನಿ. ಮನೇಲಿ ಪೂಜೆ ಮಾಡಿದ ನಂತರ ನಾವು ಯಾವಾಗಲೂ ಹಬ್ಬದ ತಯಾರಿ ಶುರು ಮಾಡೋದು. ಆಮೇಲೆ ಎಡೆ ಇಡಬೇಕಾದ್ರೆ ಇದಕ್ಕೂ ಇಲ್ಲಿ ದೇವ್ರ ಮನೆಯೂ ಸೇರಿ ಆಮೇಲೆ ಮತ್ತೆ ಪೂಜೆ ಮಾಡ್ಕೊತೀವಿ. ಫ್ರೆಂಡ್ಸ್, ಈಗ ತುಪ್ಪ ಕಾಯಿಸಿಟ್ಟಿದ್ದೀನಿ. ನಾವು ಎಡೆಗೆ ಎಂದಲು ಮಾಡಿರೋದು ಹಾಕಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಬಾಕ್ಸಲ್ಲಿದೆ, ಬಟ್ ಅದು ಎಂದಲು ಆಗಿರುತ್ತೆ ಅಂತ ನಾನು ಅದನ್ನು ಹಾಕಲ್ಲ. ಅಂದರೆ ನಾವು ಬಳಸಿರ್ತೀವಿ ಅಂತ ಅಷ್ಟೇ. ಇಲ್ಲಿ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ಕಾಳು ಗೊಜ್ಜಿಗೆ ಕಡಲೆಕಾಳು ಮತ್ತು ಬಟಾಣಿಕಾಳು ನೆನೆಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಡೆಗೆ ಇದು ಹೆಸರುಬೇಳೆ, ಕೋಸಂಬರಿ. ಹಾಗೆ ನಮ್ಮ ಸೈಡ್ ಹಳ್ಳಿ ಸೈಡು ತಟ್ಟೆ ಕಡುಬು ಅಂತ ಮಾಡ್ತೀವಿ. ಸೊ ಅದನ್ನು ಮಾಡೋದಕ್ಕೆ ಅಂತ ರುಬ್ಬಿಟ್ಟಿದ್ದೀನಿ. ಇದಕ್ಕೆ ತರಕಾರಿ ಗೊಜ್ಜು ಕಾಂಬಿನೇಷನ್ನು. ಗಸಲಿ ತರಕಾರಿ ಗೊಜ್ಜಿಗೆ ಎಲ್ಲ ತರಕಾರಿ ಎತ್ತಿಟ್ಟಿದ್ದೀನಿ. ಹಾಗೆ ಕೋಸಂಬರಿಗೆ ಸೌತೆಕಾಯಿ ನಾವು ಸಪ್ರೇಟ್ ಪಲ್ಯ ಮಾಡಬೇಕು. ಅಂದರೆ ಮಿಕ್ಸಲ್ಲಿ ಮಾಡಿದ್ರೂ ಆಗುತ್ತೆ. ಹಾಗಲಕಾಯಿ ಅಂತೂ ಕಂಪಲ್ಸರಿ ಹಾಕಲೇಬೇಕು. ನಾವು ಹಾಗಲಕಾಯಿ ಅದನ್ನು
ಮೊದಲಿಂದನೂ ಹಾಕೊಂಬಂದು ರೂಢಿ ಮಾಡ್ಕೊಂಡಿದ್ದಾರೆ. ಸೊ ನಾನು ಮಾಡೋ ಅಂಥದ್ದು ವೆರೈಟಿ ಅನ್ನ ಸಾಂಬಾರು, ಕೋಸಂಬರಿ, ಉಪ್ಪಿನಕಾಯಿ ಆ್ಯಂಡ್ ಒಬ್ಬಟ್ಟು, ವಡೆ, ಬೋಂಡ, ಮೊಸರನ್ನ. ಸೊ ಇಷ್ಟಿರುತ್ತೆ ಗೈಸ್ ಇವತ್ತು ಮೆನು. ಎಡೆ ಇಡಬೇಕಲ್ಲ, ಅದಕ್ಕಾಗಿ ಅಷ್ಟು ಮಾಡ್ತಿದ್ವಿ, ಇಲ್ಲ ಅಂದರೆ ಅಷ್ಟು ಮಾಡ್ತಿರ್ಲಿಲ್ಲ. ಓಕೆ ಬನ್ನಿ ಎಲ್ಲ ರೆಡಿ ಮಾಡ್ಕೊತೀನಿ. ಅಂದರೆ ಒಬ್ಬಳೇ ಮಾಡೋದ್ರಿಂದ ಎಲ್ಲದೂ ಒಬ್ಬಳಿಗೆ ಸ್ವಲ್ಪ ರಿಸ್ಕ್ ಆಗುತ್ತಲ್ಲ, ಸೊ ಬಿಜಿ ಆಗುತ್ತೆ. ಬಟ್ ನಾನು ಎಲ್ಲ ನೀಟಾಗಿ ಮಾಡ್ಕೊಂಡಲೆ ಮೈದಾ ಹಿಟ್ಟು ಕಲಸಿಟ್ಬಿಡ್ತೀನಿ ಫಸ್ಟು. ಅಂದರೆ ಅದು ನೀಟಾಗಿ ಮೈದಾ ಸಾಫ್ಟ್ ಆದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮೈದಾ ಹಿಟ್ಟು ಕಲಸಿಟ್ಟಿದ್ಮೇಲೆ ತರಕಾರಿ ಎಲ್ಲ ಹೆಚ್ಚಿ ತರಕಾರಿ ಗೊಜ್ಜು ಮಾಡಬೇಕಿನ್ನು. ಇದು ನಾನು ಒಬ್ಬಟ್ಟಿಗೆ ಯಾವಾಗಲೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ, ಬಟ್ ತುಂಬ ಟೇಸ್ಟ್ ಬರುತ್ತೆ. ಮೈದಾ ಹಿಟ್ಟು ಕಲಿಸ್ತೀವಲ್ಲ, ಆಗ ಮೈದಾಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ. ಇನ್ನು ಯೂಶ್ವಲಿ ಎಲ್ಲ ಹಳದಿ ಹಾಕ್ಕೊಂತಾರೆ, ಅಂದರೆ ಅರಿಶಿನ ಹಾಕ್ಕೊಂತಾರೆ. ಇವು ನೆನ್ನೆನೇ ಗೌರಿ ಹಬ್ಬದ ದಿವಸನೇ ಮಾಡ್ತಾರೆ ಹಬ್ಬ, ನಾವು ಇವತ್ತು ಮಾಡ್ತಾಯಿದ್ದೀವಿ. ಗೈಸ್ ಇವಾಗ ತರಕಾರಿ ಕುಯ್ಯೋಕ್ಕೆ ಶಿಫ್ಟ್ ಆಗಿದ್ದೀನಿ. ಕಿಚನಲ್ಲಿ ಜಾಗ ಇದೆ, ಬಟ್ ಸುಮ್ಮನೆ ಇದಾಗುತ್ತೆ ಅಂತ ಹೊರಗಡೆ ಇದು ಮಾಡ್ಕೊಂಡಿದ್ದೆ. ಬಟ್ ತರಕಾರಿ ಎಲ್ಲ ಇಲ್ಲೇ ಇರೋದ್ರಿಂದ ಈಗ ಇಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ನಾವು ಸಂಜೆ 5 ಗಂಟೆ 5:15 ಟೈಮ್ ಅಷ್ಟರೊಳಗಡೆ ನಾವು ಎಡೆ ಇಡಬೇಕು. ಅದಕ್ಕೋಸ್ಕರ ಬೇಗ ಮಾಡ್ತಾಯಿದ್ದೀನಿ. ನಾವು ಒಂದೊಂದೇ ಆಗಲಿ ಎಲ್ಲ ಥರ ತರಕಾರಿ ಹಾಕಿ ತರಕಾರಿ ಗೊಜ್ಜು ಅಂತ ಬರ್ತಾರೆ, ಅದನ್ನು ಮಾಡಲೇಬೇಕು. ಅದು ಮತ್ತು ಕಡುಬು, ತಟ್ಟೆ ಕಡುಬು ಗೊತ್ತಲ್ಲ, ಸೊ ಅದನ್ನು ಮಾಡಬೇಕು. ಹೊಡಿತೀನಿ ಇಲ್ಲಿ ನೋಡೋದಕ್ಕೆ ಹೋಗ್ಲಿ, ಇಲ್ಲಿ ನೋಡು. ನಾವೇನು ಮಾಡ್ತೀವಿ, ಊದಿ ಹೆಂಗೆ ಊದ್ಕಡಿ ಅಂತಾಳೆ ಊದವಾ, ಅದಕ್ಕೆ ಇಲ್ಲಿ ಬಾರಿ ಒಂದು ಫೋಟೋ ತೆಕ್ಕೊಳಕ್ಕಾಗಲಿಲ್ಲ. ನನ್ನ ಮೈದನದ ಮಗಳು ಹೊಸ ಲಂಗ ಬ್ಲೌಸ್ ಹಾಕ್ಕೊಂಡು ಬಂದಿದ್ದಾಳೆ, ನಮಗೆ ತೋರಿಸ್ಬೇಕಂತಲೇ ಬಂದಿದ್ದಾಳೆ. ಬಟ್ ದೂರದಿಂದ ನಮ್ಮನ್ನು ಅಷ್ಟು ಇಷ್ಟಪಡ್ತಾಳೆ, ದೊಡ್ಡಪ್ಪ ಅಂತ. ಬಟ್ ಹತ್ರದಲ್ಲಿ ಮಾತಾಡ್ಸೋಕ್ಕೆ ಹೆದರುತ್ತಾಳೆ. ಬಟ್ ಹಿಂದೆ ಆದರೆ ಎಲ್ಲದನ್ನೂ ಹೇಳ್ತಾಳೆ, ದೊಡ್ಡಮ್ಮ ಹಿಂಗೆ ಮಾಡ್ತು, ದೊಡ್ಡಪ್ಪ ಹಿಂಗೆ ಮಾಡ್ತು ಅಂತ ಎಲ್ಲ ಹೇಳ್ತಾಳೆ. ಬಟ್ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಸೊ ಅವಳು ಪುಟ್ಟ ಲಂಗ ಬ್ಲೌಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಅದು ಮುದ್ದಾಗಿದೆ. ಸೊ ಹಾಗೆ ಅಂದರೆ ನಮ್ಮ ಹಿಂದೆ ಇದ್ದಾಗ ಸಖತ್ ಇಷ್ಟಪಡ್ತಾಳೆ ನಮ್ಮನ್ನು, ದೊಡ್ಡಪ್ಪ ಅಂತ. ಫ್ರೆಂಡ್ಸ್, ಈಗ ಒಂದು ಮುಕ್ಕಾಲು ಅಂತಕ್ಕೆ ಬಂತು ಅಡುಗೆ. ಈಗ ಕೋಸಂಬರಿ ಮತ್ತು ಕೆಲವೊಂದು ಚಿಕ್ಕ ಐಟಮ್ಗಳಿದೆ, ಇನ್ನು ಬೇಯಿಸೋ ಐಟಮ್ಗಳಿದೆ. ಅಂದರೆ ವಡೆ, ಬೋಂಡ ಎಲ್ಲ ಬೇಯಿಸಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ತಯಾರಿ ಮಾಡಿ ಇಟ್ಬಿಟ್ರೆ ಇನ್ನು ಬೇಯಿಸೋ ಅಡುಗೆಗಳೆಲ್ಲ ಬೇಗ ಮಾಡ್ಕೋಬೋದು ಅಂತ ಅಷ್ಟೇ. ಎಲ್ಲ ಒಂದು ಕಡೆಯಿಂದ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಕೆಲವೊಂದು ಚಿಕ್ಕ ಐಟಮ್ ಅಷ್ಟೇ, ಇನ್ನು ಬೇಯಿಸೋ ಅಂಥದ್ದೆಲ್ಲದು ಬೇಯಿಸ್ಬಿಟ್ರೆ ಇನ್ನು ಮುಗಿಯುತ್ತೆ. ಈಗ ಒಬ್ಬಟ್ಟು ಹೂರ್ಣ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಈ ಕಡೆ ವಡೆ, ಬೋಂಡ, ಹಾಗೆ ಕೋಸಂಬರಿಗೆ ಹೆಸರುಬೇಳೆ ನೆನೆಸಿದ್ದೀನಿ. ಮೊಸರನ್ನಕ್ಕೆ ಈಗ ಕಡುಬಿಗೆ ಬೇಯಕ್ಕಿಟ್ಟಿದ್ದೀನಿ. ಸೊ ಸ್ವಲ್ಪ ಚಿಕ್ಕದು ಕೆಲಸ ಉಳಿದಿದೆ. ಸೊ ಅದೆಲ್ಲ ಆದಮೇಲೆ ಇನ್ನು ಎಲ್ಲ ಎಣ್ಣೆಲಿ ಕರಿಯೋ ಅಂಥ ಐಟಮ್ಗಳನ್ನೆಲ್ಲ ಒಂದು ಸತಿ ಮಾಡ್ಕೊಂಬಿಡ್ತೀನಿ. ಬಟ್ ಸ್ವಲ್ಪನೇ ಆಗಲಿ ಎಲ್ಲ ಮಾಡಬೇಕಲ್ಲ, ಸೊ ಹಾಗಾಗಿ ಸಮಯ ತುಂಬ ಹಿಡಿಯುತ್ತೆ. ಬಾಳೆದೆಲೆ ತಂದಿಟ್ಟಿದ್ದಾರೆ ಎಡೆ ಇಡೋದಕ್ಕೆ. ಶೆಲ್ಟು ಬಟ್ಟೆ, ಇವು ಹಣ್ಣುಗಳು ಎಡೆ ಇಡೋದಕ್ಕೆ. ಪ್ಲಸ್ ನಾವು ಇದೇ ಹೂವಲ್ಲಿ ಎಡೆ ಇಡಬೇಕು. ಇದು ಬಿಟ್ಟರೆ ಬೇರೆ ಯಾವ ಹೂವಲ್ಲೂ ನಾವು ಎಡೆ ಇಡೋಂಗಿಲ್ಲ. ಎಲ್ಲಾದರೂ ಆಯಿತು, ಒಂದೇ ಕಡ್ಡಿ ಆಗಲಿ ಇದೇ ಥರದ್ದು ಒಂದಾಗಲಿ ನಾವು ಇದೇ ಥರದ್ದು ಎಡೆ ಇಡಬೇಕು. ಬಟ್ ಯಾಕೆ ಏನು ಅಂತ ಗೊತ್ತಿಲ್ಲ. ಇದನ್ನೇ ಅವರು ಅವರ ಮುತ್ತಾತ ಕಾಲದಿಂದ ನಡ್ಸ್ಕೊಂಡು ಬಂದಿರೋದು ತಲೆಮಾರುಗಳಿಂದ. ಸೊ ನಾವು ಅದನ್ನೇ ಫಾಲೋ ಮಾಡ್ಕೊಬರ್ತಿದ್ದೀವಿ. ಬಟ್ ನಮ್ಮೂರಲ್ಲಿ ಇರಲಿಲ್ಲ, ಬೇರೆ ಊರಿಗೆ ಹೋಗಿ ತೊಗೊಂಡು ಬಂದಿರೋದು ಇದು ಹೂವು. ಇದೇ ಹೂವು ಆಗಬೇಕು, ಬೇರೆ ಯಾವ ಹೂವೂ ಇಲ್ಲ. ಈ ಹೂವು ಇಟ್ಮೇಲೆ ಬೇಕಾದ್ರೆ ಅದ್ರ ಸುತ್ತ ಬೇರೆ ಯಾವ್ದಾರು ಇಡ್ಬೋದು. ಬಟ್ ಕಳಸದೊಳಗಡೆ ಇದೇ ಹೂವು ಹಾಕಬೇಕು ನಾವು. ಫ್ರೆಂಡ್ಸ್, ಬಿಸಿ ಬಜ್ಜಿ ಬೇಯಿಸ್ತಾ ಇದ್ದೀನಿ. ಈಗ ಬಜ್ಜಿ ಆಯಿತು. ಇನ್ನು ನೆಕ್ಸ್ಟು ವಡೆ. ಈಗ ರೈಸ್ಗೆ ಮೊಸರು ಹಾಕಿಲ್ಲ, ಮೊಸರು ಹಾಕಿ ಕಲಿಸ್ಬೇಕು. ಹಾಗೆ ನಮ್ಮ ಕಡೆ ಕೋಸಂಬರಿ, ಹಾಗೆ ಒಬ್ಬಟ್ಟು. ನಮ್ಮ ಕಡೆ ತಟ್ಟೆ ಕಡುಬು ಅಂತ ಮಾಡ್ತಾರೆ, ನಿಮಗೆ ಸುಮ್ಮನೆ ಗೊತ್ತಿರುತ್ತೆ ಅದು. ಯೂಶ್ವಲಿ ಸಾಂಬಾರು ಕೆಳಗಡೆ ಇದೆ. ಹಾಗೆ ಇದು ತುಪ್ಪ. ಪ್ಲಸ್ ನಾನು ಇದೇ ಪಾತ್ರೆಲಿ ಬಿಟ್ಟಿದ್ದೀನಿ ತುಪ್ಪನ ಕಾಯಿಸಿ. ನಾನು ಎಡೆಗೆ ಇಟ್ಕೊಂಡು
ಆಮೇಲೆ ಬೇರೆ ಬಾಕ್ಸಿಗೆ ಹಾಕ್ಕೊತೀನಿ. ಇನ್ನೂ ತೆಗೆದಿಲ್ಲ ಎಂಜಲಾಗುತ್ತೆ ಅಂತ. ಈ ಕಡೆ ತರಕಾರಿ ಗೊಜ್ಜು ಈ ಕಡೆ ರೈಸು ಕಾಯಿ ಹಾಲು. ಓಕೆ, ಈಗ ಬಜ್ಜಿ ಬೆಂದಿದ್ದೇವೆ. ಅಡುಗೆ ಮಾಡ್ತಾನೆ ಇನ್ನು ನಾವು ಕಿಚನಲ್ಲೇ ಎಡೆ ಇಡೋದ್ರಿಂದಾಗಿ ಕಿಚನ್ ಮತ್ತೆ ಏನೆಲ್ಲ ಆಯಿತು. ಸ್ವಲ್ಪ ಅಷ್ಟೇ ಇದ್ದಿದ್ದು ಬಾಕಿ ಕೆಲಸ ಮಾಡೋದು. ಹಾಗೆ ಕಿಚನ್ ಮತ್ತೆ ಎಲ್ಲ ಒರೆಸ್ಕೊಂಡು ಈಗ ಎಡೆ ಇಡೋದಕ್ಕೆ ರಂಗೋಲಿ ಎಲ್ಲ ಹಾಕೊಳ್ತಾ ಇದ್ದೀನಿ. ನಾವು ಮುಂಚೆ ದೇವ್ರ ಮನೇಲಿ ಇಡ್ತಾಯಿದ್ವು, ಬಟ್ ಹಿರಿಯವ್ರಿಗೆ ದೇವ್ರ ಮನೇಲಿ ಇಡೋಂಗಿಲ್ಲ, ದೇವ್ರಿಗೆ ಮಾತ್ರ ಎಡೆ ಇಡಬೇಕು. ದೇವ್ರ ಮನೇಲಿ ನೀವು ಎಡೆ ಅಂತ ಇಡೋದಾದರೆ ಕಿಚನ್ ಅಡುಗೆ ಮನೇಲಿ ಇಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೀಗ ಕೋಣೆಲೇ ಎಡೆ ಇಡ್ತಾ ಇರೋದು. ನಾವು ಈ ಥರನೇ ಬಾಳೆದೆಲೆ ಮೇಲೆ ಅಕ್ಕಿ ಎಲ್ಲ ಹಾಯಿಸ್ಬಿಟ್ಟು ನಾವು ಎಡೆ ಇಡೋದು. ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ವಿಭಿನ್ನವಾಗಿ ಎಡೆ ಇಡ್ತಾರೆ. ನಾವು ಈ ಥರ ಬಾಳೆದೆಲೆ ಹಾಯಿಸಿ ಆ ಅಕ್ಕಿನ ಹಾಕ್ಬಿಟ್ಟು ಆಮೇಲೆ ಕಳಸ ಹೂಡ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ನೀವೆಲ್ಲ ಯಾವ ಥರ ಎಡೆ ಇಡ್ತೀರಾ, ಯಾವಾಗ ಎಡೆ ಇಡ್ತೀರಾ ನನಗೂ ಕಮೆಂಟ್ ಮೂಲಕ ತಿಳಿಸಿ. ನಾವು ಗೌರಿ ಮತ್ತು ಆಯುಧ ಪೂಜೆ ಯುಗಾದಿಲಿ 3 ಟೈಮು ವರ್ಷದಲ್ಲಿ ಎಡೆ ಇಡ್ತೀವಿ. ಸೊ ಅದನ್ನು ಹಿರಿಯವ್ರು ನಡೆಸ್ಕೊಂಡು ಬಂದಿದ್ದಾರೆ, ಅದೇ ಥರ ನಾವು ಕೂಡ ಮಾಡ್ತಾಯಿದ್ದೀವಿ. ಇವಾಗ ಎಡೆ ಅಲ್ಲೇ ಬೀಳಿಸ್ಬೇಡ. ವಿಭೂತಿ ಎಲ್ಲ ಇಟ್ಕೊಂಡು ಆಮೇಲೆ ಹುಡುಗರು ಪಟ್ಟೆ 3 ಅಲ್ಲಿ ನೀಟಾಗಿ ಹಚ್ಕೋಬೇಕು. ಹಾಗೆ ಪೂಜೆಗೋಸ್ಕರ ವಿಭೂತಿ ಹಾಕೊತಿದ್ದಾನೋ ವೀಡಿಯೋಗೋಸ್ಕರ ಹಾಕೊತಿದ್ದಾನೋ ಗೊತ್ತಿಲ್ಲ, ಬಟ್ ವಿಭೂತಿ ಅಂತೂ ಎಲ್ಲ ಕಡೆ ಹಾಕೊತಿದ್ದಾನೆ. ನಮ್ಮನೆಯವರು ಅಲ್ಲೇ ಇರೋದ್ರಿಂದ ಒದೆ ಗ್ಯಾರಂಟಿ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ನು ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ, ಸೈಲೆಂಟಾಗಿರಲ್ಲ. ಕರ್ಪೂರ 1 ಅಚ್ಚು ಅಂದರೆ ಇಡೀ ಪ್ಯಾಕೆಟ್ ತೊಗೊಂಡು ನಿಂತಿದ್ದಾನೆ. ಅವ್ರು ಹೇಳ್ತಾನೆ ಇರ್ತಾರೆ 1 ಅಚ್ಚು ಅಥವಾ ಏನಾದರೂ ಒಂದು ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಏನಾದರೂ ಕಿತಾಪತಿ ಮಾಡೋಕ್ಕೆ ಹೋಗ್ತಾನೆ, ಒದೆ ತಿಂದು ಬರ್ತಾನೆ. ಬಟ್ ನಾನು ಜಾಸ್ತಿ ಹೊಡಿಯೋದು, ನಮ್ಮನೆಯವ್ರು ಹೊಡಿಯೋಲ್ಲ, ಹೊಡೆದ್ರೆ ಒಂದೇ ಏಟು, ಬಟ್ ನೆನಪಲ್ಲಿ ಇಟ್ಕೊಬೇಕು, ಆ ಥರ ಬಿಡ್ತಾರೋದೆ. ಹಾಗೆ ನಮ್ಮ ಮನೆಯವರ ಅಜ್ಜಿ ಪೂಜೆ ಮಾಡ್ತಾಯಿದ್ರು ಅವ್ರ ಅಪ್ಪ ಅಮ್ಮನಿಗೆ. ಸೊ ಗೈಸ್, ನಮ್ಮ ಸೈಡಲ್ಲಿ ಏನಾದರೂ ಪೂಜೆ ಎಡೆ ಇಡಬೇಕಾದ್ರೆ ಹಿರಿಯವ್ರಿಗೆ ನಮ್ಮ ಓಲೆ ಅಥವಾ ಯಾವುದಾದ್ರೂ ಒಂದು ಸರ, ಈ ಚಿನ್ನದ್ದು ಯಾವುದಾದ್ರೂ ಒಂದು ನಾವು ಬಳಸೋ ಅಂಥ ಒಡವೆ ವಸ್ತುವಲ್ಲಿ ನಾವು ಹಿರಿಯವರಿಗೆ ಇಡ್ತೀವಿ. ಯಾಕಂದರೆ ಇವರು ಇಲ್ಲಿದ್ದಾರಲ್ಲ, ಇವರು ಹೇಳ್ಕೊಟ್ಟಿದ್ದು. ಅಪ್ಪ ಅಮ್ಮ ಹಿರಿಯವರು ಅವರು ಆಸೆ ಪಡ್ತಿದ್ರು, ಅವ್ರಿಗೂ ಕೂಡ ಒಂದು ತೃಪ್ತಿ ಆಗುತ್ತೆ. ಊಟದ ಜೊತೆ ಅವರೊಂದು ಇಡೋ ಅಂಥ ವಸ್ತು, ಬಟ್ಟೆ ಆಗಲಿ ಅಥವಾ ಇದೆಲ್ಲ ಇಡ್ತೀವಲ್ವ, ಅದೊಂದು ಒಡವೆ ಓಲೆ ಅಥವಾ ಯಾವುದಾದ್ರೂ ಒಂದಿಡಿ ಒಳ್ಳೆಯದಾಗುತ್ತೆ ಅಂತ ಅಂದರು. ನಾವು ಯಾವಾಗಲೂ ಅಷ್ಟೇ, ನಾನು ಪೂಜೆ ಮಾಡಬೇಕಾದ್ರೆ ಹತ್ರ ಓಲೆ ಇದ್ದರೆ ಓಲೆ ಅಥವಾ ಸರ ಇದ್ದರೆ ಸರ ಯಾವುದಾದ್ರೂ ಒಂದಿಟ್ಟು ಪೂಜೆ ಮಾಡ್ತೀನಿ. ನಮ್ಮ ಅಜ್ಜಿ ಹೇಳ್ತಿರ್ತಾರೆ ಯಾವಾಗಲೂ, ಹಿರಿಯವ್ರದ್ದು ಪೂಜೆ ಅಷ್ಟು ಸಾಧಾರಣ ಅಂದ್ಕೊಬಾರ್ದು. ಅವ್ರಿಗೇನಾದರೂ ಬೇಜಾರಂತು ಅಥವಾ ಏನಾದರೂ ನಾವು ಸರಿಯಾಗಿ ಎಡೆ ಇಡಲಿಲ್ಲ ಅಂತಂದರೆ ಅವ್ರು ಮಾಡಿದ್ದು ಅಥವಾ ಏನಾದ್ರು ತೊಂದರೆ ಮಾಡೋದು ನಮಗೆ ಕಾಣಿಸಲ್ಲ. ಮಕ್ಕಳು ಮುಖಾಂತರ ಜಾಸ್ತಿ ಅದು ಗೊತ್ತಾಗುತ್ತೆ. ಆದಷ್ಟು ನೀವು ಹಿರಿಯವ್ರಿಗೆ ಭಕ್ತಿಯಿಂದ ಎಲ್ಲೇ ಇರಲಿ ನೀಟಾಗಿ ಎಡೆ ಇಡ್ರಿ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಗೈಸ್, ನಮ್ಮ ಊರಲ್ಲಿ ಗಣೇಶನ ಇಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. DJ ಸಮೇತ ಎಲ್ಲ ಫುಲ್ಲು ರೆಡಿಯಾಗಿ ಹೋಗ್ಬಿಟ್ಟಿದೆ. ನಮ್ಮ ಬಾಯ್ಸು ಭಾರಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲದನ್ನು ಕೂಡ. ಹಾಗೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಸೈಡು ಗಣಪತಿ ಇಡೋದು, ಒಂದು ಸೈಡ್ ಅವ್ರಿಗೂ ಕೂಡ ಕುಣಿದು ಕುಪ್ಪಳ್ಸೋಕೆ ಒಂದು ಸಮಯ ಸಿಕ್ಕಂಗಾಗುತ್ತೆ ಅಂತ. ಈಗ ಗಣೇಶನ್ನ ನಮ್ಮೂರ ಬಾವಿ ಹತ್ರ ಇಟ್ಕೊಂಡು ಪೂಜೆ ಮಾಡಿ ನಂತರ ಅಲ್ಲಿಗೆ ಇಡ್ತಾರೆ. ನೋಡಿ, ಪುಟ್ಟ ಗಣೇಶ, ಪುಟ್ಟ ಗೌರಿ.
ಓಕೆ ಗೈಸ್, ನಮ್ಮೂರು ಗಣೇಶನ ತೋರಿಸ್ದೆ. ನಮ್ಮೂರಲ್ಲಿ ಹಬ್ಬನ ಹೇಗೆ ಮಾಡ್ತೀವಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಸಂಪೂರ್ಣ ನನ್ನ ಒಂದು ಗೌರಿ ಗಣೇಶ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ, ಕೊನೆವರೆಗೂ ವಾಚ್ ಮಾಡಿ. ನಿಮ್ಮ ಮನೇಲಿ ಗೌರಿ ಗಣೇಶ ಹೇಗಿತ್ತು ಅಂತ ನನಗೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್.